ಶೋಧ ಚಾನೆಲ್ನ ವೀಕ್ಷಕರಿಗೆಲ್ಲರಿಗೂ ಹೃದಯಪೂರ್ವಕವಾದ ಸ್ವಾಗತ. ಇವತ್ತು ನಾವು ಶೋಧ ಚಾನೆಲ್ನಲ್ಲಿ ಸಿ ಅಶ್ವಥ್ ಅವರ ಒಂದು ಕಿರು ಪರಿಚಯ ಮಾಡಲಿದ್ದೇವೆ. ಸಿ ಅಶ್ವಥ್ ಸುಗಮ ಸಂಗೀತ ಲೋಕದ ಧ್ರುವತಾರೆ. ಇವರ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿದುಕೊಳ್ಳುವ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಟಚ್ ಮಾಡಿ. ಅದ್ಭುತವಾದಂತಹ ಮಾಹಿತಿಗಳನ್ನು ಪ್ರತಿದಿನ ಹೊತ್ತು ತರುತ್ತೇವೆ. ಇವತ್ತಿನ ವಿಷಯ ಸಿ ಅಶ್ವಥ್ ಅವರ ಒಂದು ಕಿರು ಪರಿಚಯ. ಚನ್ನರಾಯಪಟ್ಟಣದ ಸಿ ಅಶ್ವಥ್ ಅವರು ಕನ್ನಡ ಸುಗಮ ಸಂಗೀತ ಮತ್ತು ಚಿತ್ರರಂಗದ ಅಪ್ರತಿಮ ಗಾಯಕ ಹಾಗೂ ಸಂಗೀತ ನಿರ್ದೇಶಕರು. ಇವರು ಕನ್ನಡದ ಕವಿತೆಗಳಿಗೆ ಹೊಸ ಮೆರುಗನ್ನು ನೀಡಿದ ಭಾವಗೀತೆಗಳ ಬಾದ್ಶಾ. ವೃತ್ತಿ ಜೀವನವನ್ನು ನೋಡುವುದಾದರೆ BSc ಪದವೀಧರರು. ಇವರು ITI ಸಂಸ್ಥೆಯಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ 27 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದರು. ಆದರೆ ಸಂಗೀತದ ಮೇಲಿನ ಸೆಳೆತ ಅವರನ್ನು ಕಲಾಕ್ಷೇತ್ರಕ್ಕೆ ಎಳೆದು ತಂದಿತು. ಸಂಗೀತದ ವೈವಿಧ್ಯವನ್ನು ನೋಡೋದಾದರೆ ಸಿ ಅಶ್ವಥ್ ಅವರು ಭಾವಗೀತೆ, ಜನಪದ ಗೀತೆ ಮತ್ತು ರಂಗಭೂಮಿ ಸಂಗೀತದಲ್ಲಿ ತಮ್ಮದೇ ಆದ ವಿಶಿಷ್ಟ ಶೈಲಿಯನ್ನು ರೂಪಿಸಿಕೊಂಡಿದ್ದರು. ಇವರು ಕುವೆಂಪು, ದ ರಾ ಬೇಂದ್ರೆ, KS ನರಸಿಂಹಸ್ವಾಮಿ ಮತ್ತು ಸಂತ ಶಿಶುನಾಳ ಶರೀಫರ ಕವಿತೆಗಳನ್ನು ತಮ್ಮ ಕಂಠದ ಮೂಲಕ ಜನಸಾಮಾನ್ಯರಿಗೆ ತಲುಪಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಸಿನಿಮಾ ರಂಗದಲ್ಲೂ ಕಾಕನ ಕೋಟೆ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶಿಸಿದ ಇವರು ಸಂತ ಶಿಶುನಾಳ ಶರೀಫ, ಮೈಸೂರು ಮಲ್ಲಿಗೆ, ಚಿನ್ನಾರಿ ಮುತ್ತ, ನಾಗಮಂಡಲ ಮತ್ತು ಕೊಟ್ರೇಶಿ ಕನಸು ಸೇರಿದಂತೆ ಅನೇಕ ಚಿತ್ರಗಳಿಗೆ ಅದ್ಭುತ ಸಂಗೀತ ನೀಡಿದ್ದಾರೆ. ಪ್ರಮುಖ ಸಾಧನೆಗಳು: 2005ರಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಕನ್ನಡವೇ ಸತ್ಯ ಎಂಬ ಬೃಹತ್ ಲೈವ್ ಕಾನ್ಸರ್ಟ್ನಲ್ಲಿ ಕೂಡ ಅದ್ಭುತ ಜನಪ್ರಿಯ ಗಳಿಸಿದರು ಹಾಗೂ ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಗೌರವ ಡಾಕ್ಟರೇಟ್ ಲಭಿಸಿದೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿಯನ್ನು ತಮ್ಮ ಗಾಯನದ ಮೂಲಕ ಶ್ರೀಮಂತಗೊಳಿಸಿದ ಸಿ ಅಶ್ವಥ್ ಅವರು 2009 ಡಿಸೆಂಬರಲ್ಲಿ ತಮ್ಮ ದೇಹವನ್ನು ತ್ಯಾಗ ಮಾಡಿದ್ದರು. ಅವರು ಹೊರಟು ಹೋಗಿದ್ದರೂ ಕೂಡ ಅವರು ಬಿಟ್ಟು ಹೋದ ಸಂಗೀತ ಗಾಯನಗಳು ಪ್ರತಿ ಮನೆಯಲ್ಲೂ ಕೂಡ ವಿಜೃಂಭಿಸುತ್ತದೆ. ಸ್ನೇಹಿತರೆ, ಇದು ಸಿ ಅಶ್ವಥ್ ಅವರ ಒಂದು ಕಿರು ಪರಿಚಯ. ಇನ್ನಷ್ಟು ಕಿರು ಪರಿಚಯದ ಮಾಹಿತಿಗಳು ಮತ್ತು ಹಲವಾರು ವೈಶಿಷ್ಟ್ಯದ ಮಾಹಿತಿಗಳನ್ನು ಶೋಧ ಚಾನಲ್ ನಿಮಗೆ ತಂದುಕೊಡುತ್ತೆ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.